ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಇಟ್ಕೊಂಡಿದ್ದೀನಿ, ಎಲ್ಲ ಡಿಸೈನ್ ಸಹ ತೋರಿಸ್ತೀನಿ. ನೀವು ಆರಾಮಾಗಿ ಮಷಿನ್ ಇರೋರು ಮಷಿನ್ನ ಡಿಸೈನ್ಗಳನ್ನ ಬೈ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ವರ್ಕ್ಗೆ ಅದನ್ನು ಸಹ ಕಳಿಸ್ಕೊಡ್ಬೋದು. ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಡಿಸೈನ್ಗಳದ್ದಾಗಿರಲಿ ಕಂಟಿನ್ಯೂ ವೀಡಿಯೋ ಅಂತೂ ಇರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಯಾವುದೇ ರೀತಿ ಬ್ಯಾಕ್ ಕ್ಯಾಮ್ರಾ ತೋರಿಸಲ್ಲ, ಇದು ಅರ್ಜೆಂಟಾಗಿ ಡೆಲಿವರಿ ಮಾಡಲೇಬೇಕು. ಸೊ ಅವ್ರು ಬರೋದ್ರೊಳಗಡೆ ನಮಗೆಲ್ಲ ಡಿಸೈನ್ಸ್ಗಳನ್ನ ಸಹ ತೋರಿಸ್ಬಿಡ್ತೀನಿ. ಸೊ ಈ ಡಿಸೈನ್ ನೋಡ್ತಾ ಇರ್ಬೋದು, ಎಷ್ಟು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಯೆಲ್ಲೋ ಕಲರು ವಿತ್ ಬಾದಾಮ್ ಕಲರ್ ಬರುತ್ತೆ. ಆಫ್ ವೈಟನ್ನು ಸಹ ಅಲ್ಲ, ಬಾದಾಮ್ ಕಲರ್ ಬರುತ್ತೆ. ಸೊ ಅದಕ್ಕೆ ಯೆಲ್ಲೋ ಕಲರ್ ಸ್ಯಾರಿ ಬಂದಿದೆ. ಡಿಸೈನ್ ಹತ್ತಿರದಿಂದನೇ ಸಹ ತೋರಿಸ್ತಾ ಇದ್ದೀನಿ. ಸೊ ಫುಲ್ ಡಿಸೈನು ಈ ಥರ ಬರುತ್ತೆ, ಯು ಶೇಪಲ್ಲಿ ಬರುತ್ತೆ ಡಿಸೈನು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಾರ್ಕ್ ಇರಬೇಕಿತ್ತು ಅಂತ ಅನ್ನಿಸ್ತು. ಕಲರ್ ಕಾಂಬಿನೇಷನ್ ಡಾರ್ಕ್ ಇದ್ದರೆ ಇನ್ನೂ ಸಹ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನ್ನಿಸ್ತು. ಸೊ ಇದು ಈ ಥರ ಬರುತ್ತೆ. ಸೊ ಡಿಸೈನ್ ಚೆನ್ನಾಗಿದೆ, ಕಾಂಬಿನೇಷನ್ ಇನ್ನೂ ಸ್ವಲ್ಪ ಡಾರ್ಕ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸ್ಲೀವ್ಸ್ ಅಂತ ಬಂದರೆ ಸ್ಲೀವ್ಸಿಗೆ ಸೇಮ್ ಬಾರ್ಡರ್ ಲೈನ್ ಬಂದು ಬುಟ್ಟ ಬರುತ್ತೆ. ಸ್ಲೀವ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಬುಟ್ಟ ಬರುತ್ತೆ, ನೋಡ್ತಾ ಇರ್ಬೋದು. ಈ ಥರ ಚಿಕ್ಕದಾಗಿ ಜಾಸ್ತಿ ಬರುತ್ತೆ ಬುಟ್ಟ. ಇನ್ನು ಬಾರ್ಡರ್ ಲೈನು ಈ ಥರ ಸೇಮ್ ನೆಕ್ ಲೈನಲ್ಲಿ ಏನು ಬಂದಿರುತ್ತೋ ಅದೇ ಬಾರ್ಡರ್ ಲೈನ್ ಬರುತ್ತೆ ಇದಕ್ಕೂ ಸಹ. ಸೊ ಫುಲ್ ಈ ಥರ ಬರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿರೋದು. ಸುಮಾರಷ್ಟು ಜನ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಹಾಕಿದ್ರೆ ಗುಂಚ್ಕೊಳ್ಳೋದು ಆ ಥರ ಆಗಲ್ವಾ, ಅಥವಾ ಸಿಂಕತ್ತಲ್ಲ ಆ ಥರ ಬಟ್ಟೆ ಆಗಲ್ವಾ ಅಂತ. ಇದುವರೆಗೂ ನಮಗೆ ಯಾವುದೇ ರೀತಿಯಾಗಿ ಆ ಥರ ಆಗಿಲ್ಲ. ಸೊ ಇದು ನೆಕ್ ಲೈನು ಸೇಮ್ ಫ್ರಂಟು ಬ್ಯಾಕು ಏನು ನೆಕ್ ಲೈನ್ ಬಂದಿದೆಯಲ್ಲ, ಸೊ ಅದೇ ನೆಕ್ ಲೈನು ಬಂದಿರೋದು. ಇದೇ ಡಿಸೈನಲ್ಲಿ ನಿಮಗೆ ಒಂದು 2 ಪ್ಯಾಟ್ರನ್ ಇದ್ದಾವೆ ಡಿಸೈನ್ಗಳು. ಸೊ ನಾನು ನೆಕ್ಸ್ಟು ವರ್ಕ್ ಮಾಡಿದಾಗ ತೋರಿಸ್ತೀನಿ. ಸೊ ಇದು ಸ್ಲೀವ್ಸಲ್ಲಿ ಸೇಮ್ ಏನು ಬ್ಯಾಕಲ್ಲಿ ಏನು ಬುಟ್ಟ ಬಂದಿರುತ್ತೆ ಅಲ್ವಾ, ಅದೇ ಬುಟ್ಟ ಸಹ ಸ್ಲೀವ್ಸಿಗೂ ಸಹ ಕಂಟಿನ್ಯೂ ಆಗುತ್ತೆ. ಬಟ್ ಬಾರ್ಡ್ರ್ ಸ್ವಲ್ಪ ಚಿಕ್ಕದ ಮೇಲೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸಿಂಪಲಾಗಿ ಕೇಳ್ತಾರೆ ಅಲ್ವಾ, ಸೊ ಅವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ಫ್ರಂಟಲ್ಲಿ ಈ ಥರ ಬರುತ್ತೆ. ಇದು ನಿಮಗೆ ಇದೇ ಶೇಪಲ್ಲಿ ಒಂದು 2-3 ಶೇಪ್ ಅವೈಲಬಲ್ ಇದೆ. ನಾನು ನೆಕ್ಸ್ಟ್ ವರ್ಕ್ ಮಾಡಿದಾಗ ಇದು ಆಲ್ರೆಡಿ ಶೇಪ್ನ ಒಂದು ಸಾರಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಡಿಸೈನ್ ಹಾಕಿರೋದು ಪಾಟ್ ನೆಕ್ಕಲ್ಲಿ. ಸೊ ಇದು ಯು ಶೇಪಲ್ಲಿ ಈ ಥರ ಬರುತ್ತೆ. ಸೊ ಸೀರೆ ಎಷ್ಟೇ ಸಿಂಪಲ್ ಆಗಿದ್ರು ಸಹ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದ್ರೆ ತುಂಬಾ ಡಿಸೈನ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತವೆ. ಸೊ ಇದೊಂದು. ಸೊ ಎರಡಕ್ಕೂ ಸಹ ನಾನು ಸೇಮ್ ಪ್ರೈಸೇ ಹಾಕಿರೋದು. ಇನ್ನೊಂದು ಬಂದುಬಿಟ್ಟು ಈ ಥರ ಈ ಡಿಸೈನು ತುಂಬಾ ಸಖತ್ತಾಗಿದೆ. ಇದು ಒಂಥರ ಶಂಕು ಥರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸೊ ಈ ಸೀರೆ ಆದ್ರೂ ಸಹ ಅಷ್ಟೇ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ, ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಫಂಕ್ಷನ್ಗೆ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ವರ್ಕ್ ಮಾಡಿಸಿದ್ದಾರೆ ಅಷ್ಟೇ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ಸಿಂಪಲಾಗಿ ಮಿನಿಮಲೈಸಾಗಿ ಎಷ್ಟು ಬೇಕೋ ಅಷ್ಟನ್ನು ವರ್ಕ್ ಮಾಡಿಸಿದ್ದಾರೆ. ನೀವು ಬ್ಯಾಕಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳೋಕ್ಕಾಗಿಲ್ಲ ಅಂದ್ರೂ ಸಹ ನೀವು ಏನು ಕಾಣಿಸ್ತಾ ಇದೆಯಲ್ಲ ಇದನ್ನು ಹೀಗೇ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿದ್ರೆ ನಿಮಗೆ ಈ ಡಿಸೈನ್ ಸಿಗುತ್ತೆ. ಸ್ಲೀವ್ಸಲ್ಲಿ ಸೇಮ್ ಒಂದೊಂದು ಬುಟ್ಟನ ಹಾಕಿದ್ದೀವಿ ಈ ಥರ. ಸೊ ಈ ಥರ ಒಂದು ಬುಟ್ಟನ ಕೊಟ್ಟಿದ್ದೀವಿ ಅಷ್ಟೇ. ಸೊ ಯಾವ ಡಿಸೈನು ನನಗೆ ಕಮೆಂಟ್ ಮಾಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಒಂಥರ ಬೂದಿ ಬಣ್ಣದ ಕಲರ್, ಗ್ರೇ ಕಲರ್. ಈ ಕಡೆ ಡಾರ್ಕ್ ಗ್ರೇ ಏನಲ್ಲ, ಗ್ರೇ ಕಲರ್ಗೆ ಈ ಥರ ಡಾರ್ಕ್ ನವಿ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿದೆ. ಇನ್ನು ಇದು ವರ್ಕ್ ನೋಡ್ತಾ ಇರ್ಬೋದು. ಇದರಲ್ಲೂ ಸಹ ಅಷ್ಟೇ ಒಂದು 4-5 ಡಿಸೈನ್ಗಳಿದ್ದಾವೆ. ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ. ಈ ಡಿಸೈನು ತುಂಬಾ ಫಾಸ್ಟ್ ಗ್ರೋಯಿಂಗ್ ಡಿಸೈನ್. ಅಂದರೆ ನಮ್ಮ ಹತ್ರ ಇದರಲ್ಲೇ ಪ್ಯಾಟ್ರನ್ ವೈಸು ಸಿಗುತ್ತೆ ನಿಮಗೆ. ಬೇರೆ ಬೇರೆ ಡಿಸೈನು ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ಸಿಗುತ್ತೆ. ಸೊ ಇದು. ಸೊ ನಿಮ್ಗೇನಾದರೂ ಡಿಸೈನ್ ಬೇಕು ಅಂತ ಇದ್ದರೆ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿದ್ರೆ ನಾನು ಕೆಳಗಡೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿರ್ತೀನಿ. ಅಟ್ಲೀಸ್ಟ್ ಎಡಿಟ್ ಮಾಡಬೇಕಾದ್ರೆ ನಾನು ಏನಾದರೂ ಸ್ಕ್ರೀನ್ ಮೇಲ್ಗಡೆ ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ. ಸೊ ನೀವು ತೊಗೊಂಡು ಡಿಸೈನ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಮುಂದೆ ಡಿಸೈನ್ಸ್ದೆ ನಿಮಗೆ ಸುಮಾರಷ್ಟು ವೀಡಿಯೋಗಳು ಯೂಟ್ಯೂಬಲ್ಲಿ ಬರ್ತಾ ಹೋಗುತ್ತೆ.
ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇನ್ಮೇಲಿಂದ ಕಂಟಿನ್ಯೂ ಆಗಿ ಡಿಸೈನ್ಗಳದ್ದು ವೀಡಿಯೋಸ್ ಕೊಡ್ತಾ ಇರ್ತೀನಿ, ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ. ಆ ಡಿಸೈನ್ ಸ್ಲೀವ್ಸಲ್ಲಿ ಈ ಥರ ಎಲ್ಲ ಡಿಸೈನ್ಗಳು ಸಹ ಮಾಡಬೇಕು. ಸೊ ಕಸ್ಟಮರ್ ಬಂದುಬಿಡ್ತಾರೆ, ಎಲ್ಲಿ ಇವ್ರು ಇಸ್ಕೊಂಡು ಹೋಗಿ ಬರ್ತಾರೋ ಅಂತ ಅಷ್ಟೇ. ಸೊ ಇದು ಸ್ಲೀವ್ಸಲ್ಲಿ ಬಂದಿರೋಂತಹ ಡಿಸೈನು. ಎಲ್ಲದಕ್ಕೂ ಸಹ ಈ ಥರ ಬುಟ್ಟಾಸ್ ಬಂದಿರುತ್ತೆ. ಬಟ್ ಸ್ಲೀವ್ಸ್ ಸ್ವಲ್ಪ ರಿಚಾಗಿ ಕಾಣಬೇಕಂದ್ರೆ ಈ ಥರ ಜಾಸ್ತಿ ಬುಟ್ಟ ಬಂದಿರುತ್ತೆ ಕೆಲವೊಂದು. ಬಟ್ ತುಂಬ ರಿಚಾಗಿ ಸ್ಟಿಚ್ ಆದಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಇದು ಈ ಥರ ಬುಟ್ಟಾಸ್ ಬಂದಿದ್ದಾವೆ. ಸ್ಲೀವ್ ಫುಲ್ಲೂ ಇದೇ ಥರ ಬುಟ್ಟ ಬಂದಿದೆ. ಇದೇ ನಾನು ಏನು ಬ್ಯಾಕ್ ತೋರಿಸಿದ್ನಲ್ಲ ನಿಮಗೆ, ಇದೇ ಪ್ಯಾಟ್ರನ್ನಲ್ಲಿ ಸುಮಾರಷ್ಟು ಎಲೆ ಶೇಪ್ ಇದೆ, ಪಾಟ್ ನೆಕ್ ಇದೆ, ಹಾಗೆ ಸ್ವೀಟ್ ಆರ್ಟ್ ಬರುತ್ತಲ್ಲ ಆ ಥರ ಶೇಪ್ ಇದೆ, ಹಾಗೆ ಬಲ್ಬ್ ಶೇಪ್ ಇದೆ, ಸುಮಾರು ಶೇಪ್ಗಳಿದೆ. ಸೊ ನಾನು ಏನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ಲ, ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ, ಆ ಡಿಸೈನ್ಗೆ ನೀವು ವಾಟ್ಸಪ್ ಮಾಡಿದರೆ ಸಾಕು, ಕಾಲ್ ಬೇಡ ಪ್ಲೀಸ್. ಎಲ್ಲರೂ ಸಹ ವಾಟ್ಸಪ್ಪೇ ಮಾಡಿ. ಮಷಿನ್ 2 ಮಷಿನ್ ಬಂದುಕೊಟ್ಟಿದ್ದೀನಿ. ನಾನು ಮಾತಾಡ್ತಿರೋದು ಎಷ್ಟು ಕೇಳಿಸ್ತೋ ಇದು ಗೊತ್ತಿಲ್ಲ ನನಗೆ. ಸೊ ಆದಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ. ಸೊ ಇನ್ನೊಂದು ಬಂದುಬಿಟ್ಟು ಇದು ಸಜ್ಜಾಪುರಕ್ಕೆ ಇವತ್ತು ಕೊರಿಯರ್ ಹೋಗಲೇಬೇಕು. ಇದು ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಡಿಸೈನು ಡೋರ್ ಓಪನ್ ಮಾಡಿದ್ರೆ ಹುಡುಗರದ್ದು ಸುಮಾರಷ್ಟು ವಾಯ್ಸು ಮಕ್ಕಳುಗಳಿದ್ದಾರೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಎಲ್ಲ ಕ್ರಿಕೆಟ್ ಜೋರಾಗಿ ಸೌಂಡ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ರೆ ಅಷ್ಟೊಂದು ಕ್ಲಾರಿಟಿ ಕಾಣಿಸಲ್ಲ ಬೆಳಕಿಗೆ. ಸೊ ಇದು ಬಂದ್ಬಿಟ್ಟು ಸ್ಲೀವ್ಸಲ್ಲಿ ಬಂದಿರೋಂತಹ ಡಿಸೈನು. ಇದು ನಿಮಗೆ 2 ಪ್ಯಾಟ್ರನ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಹೆಂಗೆ ಅಂತ ಹೇಳ್ತೀನಿ. ಇದು ಬ್ಯಾಕ್ ಸೈಡ್ ತೋರಿಸ್ತೀನಲ್ವ, ಹೇಳ್ತೀನಿ ಅವಾಗ. ಇದು ಫುಲ್ಲು ಸ್ಲೀವ್ಸು ಬಂದಿರೋ ಅಂಥದ್ದು. ಈ ಡಿಸೈನ್ಗಾದ್ರೂ ಸಹ ಅಷ್ಟೇ ಸೇಮ್ ಡಿಸೈನು 2 ಪೀಸಿಗೆ ಕೊಟ್ಟಿದ್ದಾರೆ. ಇನ್ನೊಂದು ರನ್ ಆಗ್ತಾ ಇದೆ ಡಿಸೈನು. ಸೊ ನಾನು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ. ಸೊ ಇದು ಬ್ಯಾಕಲ್ಲಿ ಹಾಕಿರೋಂತಹ ಡಿಸೈನು. ಸೊ ಸಿಂಪಲಾಗಿ ಬೇಕು ಅನ್ನೋರಿಗೆ ಇಲ್ಲಿ ಹಾಕಿದ್ದೀವಲ್ವ ನಾವು ಬ್ಯಾಕ್ ನೆಕ್ಗೆ. ಸೊ ಈ ಬ್ಯಾಕಲ್ಲಿ ಹಾಕಿರೋ ಡಿಸೈನ ಸ್ಲೀವ್ಸ್ಗೂ ಸಹ ಸೇಮ್ ಬಾರ್ಡರ್ಲೇ ಸಪ್ರೇಟ್ ಕೊಟ್ಟಿದ್ದಾರೆ. ಆ ಬಾರ್ಡರ್ ಲೈನ್ ಮಾತ್ರ ಹಾಕ್ಬಿಟ್ಟು ನೀವು ಜಸ್ಟ್ ಬುಟ್ಟ ಕೊಟ್ಟು ಸಿಂಪಲ್ಲಾಗೆ ವರ್ಕ್ನು ಕೂಡ 2 ಟೀ ತಗೊಂಬಂದ. ಅಯ್ಯೋ ಥ್ಯಾಂಕ್ ಯು ಬಂದಿರಿ. ಟೀ ತೊಗೊಂಬಂದಿದ್ದಾಳೆ. ನೀವು ಅಜ್ಜಿ ಮಾಡಿ ಕಳಿಸಿರ್ಬೇಕು. ಆವಾಗಲೇ ಮೇಲೆ ಹೋಗಿದ್ಲಲ್ವಾ, ಅವ್ರು ಮಾಡಿಬಿಟ್ಟು ಕಳಿಸಿರ್ಬೇಕು. ಇದನ್ನು ಮಾತ್ರ ಕೊಟ್ಟಿದ್ದಾರೆ, ಬಟ್ ಗ್ಲಾಸ್ ಕೊಟ್ಟಿಲ್ಲ. ಸೊ ಇರಲಿ, ಆಮೇಲೆ ಕುಡ್ಕೊತೀನಿ. ಸೊ ಇದು ಈ ಥರ ಬಂದಿದೆ. ಸ್ಲೀವ್ಸಲ್ಲಿ ಈ ಥರ ಫ್ರಂಟಲ್ಲಿ ಈ ಥರ ಬಂದಿದೆ. ಸ್ಲೀವ್ಸ್ಗೆ ಸಿಂಪಲಾಗಿ ಬೇಕು ಅಂತ ಹೇಳಿದ್ರೆ ಒಂದು 450-500 ರೇಂಜಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಸ್ಲೀವ್ಸಲ್ಲಿನೂ ಹಾಕ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರಲ್ಲ ಬಾರ್ಡರ್ ಲೈನು, ಇದು ಮಾತ್ರ ಹಾಕ್ಬಿಟ್ಟು ಸ್ಲೀವ್ಸಿಗೆ ಜಸ್ಟು ಈ ಥರ ಪ್ಯಾಟ್ರನ್ ಕೊಡೋ ಬದಲು ಬಾರ್ಡರ್ ಲೈನ್ ಹಾಕಿ ಬುಟ್ಟ ಕೊಟ್ಟರೆ ಅದು ಒಂದು ಡಿಸೈನ್, 2 ಡಿಸೈನ್ ಕ್ರಿಯೇಟ್ ಮಾಡ್ಬೋದು. ಸೊ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಅಜ್ಜಿನೂ ಬಂತು ಅನಿಸುತ್ತೆ ಅವಳು ಕರ್ಕೊಂಡು. ಸೊ ಇನ್ನೊಂದು ಡಿಸೈನು ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅವಳು ಕುಡ್ದಿಲ್ಲ ಇಲ್ಲ ಲೋಟ ಬಂದಿಲ್ಲ ತಂದಿಯಾ? ಬಾ ಸೊ ಇದು ಮರೂನ್ ಕಲರ್ ಬ್ಲೌಸ್ಗೆ ಈ ಥರ ಲೈಟ್ ಸ್ಕೈ ಬ್ಲೂ ಕಲರು ಕಾಂಬಿನೇಷನ್ ಬಂದಿದೆ. ಸ್ಲೀವ್ಸಲ್ಲಿ ಈ ಥರ ಬಾರ್ಡರ್ ಲೈನ್ ಬಂದು ಬುಟ್ಟ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಡಿಸೈನ್ ಆದ್ರೂ ಅಷ್ಟೇ ತುಂಬಾ ಡಿಟೈಲಿಂಗಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಡಿಸೈನು. ಯಾವುದೇ ರೀತಿಯಾಗಿ ಡಿಸೈನಲ್ಲಿ ಮಾತ್ರ ಇತ್ತೀಚೆಗೆ ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಆಗ್ತಾನೆ ಇಲ್ಲ. ಕಸ್ಟಮರು ಅದೇ ಥರ ಕೇಳ್ತಾರೋ ಅದೇ ಥರನೇ ಮಾಡಿ ಕೊಡ್ತಾ ಇದ್ದೀವಿ. ಆ ಡಿಸೈನ್ ಇಲ್ಲ ಈ ಡಿಸೈನ್ ಇಲ್ಲ ಅಂತ ಯಾವುದನ್ನು ಸಹ ಹೇಳ್ತಾ ಇಲ್ಲ, ಕ್ರಿಯೇಟ್ ಮಾಡಿ ಆದ್ರೂ ಸಹ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಫ್ರಂಟಲ್ಲಿ ಈ ಥರ ಬರುತ್ತೆ. ನಿಮ್ಗೆ ಬೇಕು ಅಂತಂದರೆ ಎಲ್ಲ ಡಿಸೈನ್ಸು ಸಹ 2 ಮಷಿನ್ಗೂ, ಚಿಕ್ಕ ಮಷಿನ್ಗೂ ಬಿಗ್ ಮಷಿನ್ 2 ಸಹ ಅವೈಲೇಬಲ್ ಇರುತ್ತೆ. ನೀವು ಆರಾಮಾಗೆ ಡಿಸೈನ ಪರ್ಚೇಸ್ ಮಾಡ್ಬೋದು.
ಇಲ್ಲ ನಮಗೆ ವರ್ಕ್ ಬೇಕು ಅಂದರೆ ಬೇರೆ ಬೇರೆ ಕಡೆ ಟೈಲರ್ಸ್ಗಳಿದ್ದಾರೆ. ಒಂದಿಬ್ಬರು ನನಗೆ ಕಾಲ್ ಮಾಡಿ ಕೂಡ ಕೇಳಿದ್ದಾರೆ, ಅಕ್ಕ ನಮಗೆ ಮಷಿನ್ ತೊಗೊಂಡು ರನ್ ಮಾಡೋ ಅಷ್ಟು ಇದಿಲ್ಲ, ಡಿಸೈನ್ ಕಳಿಸ್ಕೊಡ್ತೀವಿ ಹಾಕ್ಕೊಡ್ತೀರಾ ಅಂತ ಕೇಳಿದ್ದಾರೆ. ಸೊ ಅವ್ರಿಗೆ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರ ನಂಬರ್ ಯಾವುದಂತ ಗೊತ್ತಿಲ್ಲ, ಡೈರೆಕ್ಟಾಗಿ ಕಾಲ್ ಮಾಡಿದ್ರು, ವಾಟ್ಸಪ್ಪಲ್ಲೂ ಸಹ ಮೆಸೇಜ್ ಮಾಡಿಲ್ಲ. ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನೋಡ್ತಾ ಇದ್ದೀರಿ ಅಲ್ವಾ, ಟೈಲರ್ಸ್ಗಳಿಗೆ ಆಲ್ಮೋಸ್ಟ್ ಸ್ವಲ್ಪ ಮಾರ್ಜಿನ್ ಬಿಟ್ಬಿಟ್ಟೆ ನಾವು ವರ್ಕ್ ಮಾಡಿ ಕೊಡ್ತಾ ಇದ್ದೀವಿ. ಟೈಲರ್ಸ್ಗಳೇನಾದರೂ ಬಲ್ಕಲ್ಲಿ ಏನಾದರೂ ಆರ್ಡ್ರ್ ಕೊಡೋರಿದ್ದರೆ ನೀವು ಆರಾಮಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಇದು ಬ್ಯಾಕಲ್ಲಿ ಈ ಥರ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಗಳು. ಮಷಿನ್ಗೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅನ್ನೋರು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಜಸ್ಟ್ ಮೆಸೇಜ್ ಮಾಡಿ, ಕಾಲ್ ಯಾರೂ ಮಾಡೋಕ್ಕೆ ಹೋಗಬೇಡಿ. ಈವ್ನಿಂಗ್ 6 ಗಂಟೆ ಮೇಲೆ ಇಲ್ಲ ಮಾರ್ನಿಂಗ್ ಮಾಡೋದಾದರೆ 6 ಗಂಟೆಯಿಂದ 8 ಗಂಟೆವರೆಗೂ ಅವೈಲಬಲ್ ಇರ್ತಾರೆ. ಆವಾಗ ನೀವು ಮೆಸೇಜ್ ಮಾಡ್ಬೋದು, ನೋಡಿ ಅವ್ರು ರಿಪ್ಲೈ ಕೊಡ್ತಾರೆ, ಇಲ್ಲಾಂದರೆ ಡೈರೆಕ್ಟಾಗಿ ಕಾಲ್ ಆದರೂ ಮಾಡ್ತಾರೆ. ಇನ್ನು ಡೇ ಟೈಮಲ್ಲಿ ಯಾವುದೇ ರೀತಿಯಾಗಿ ಕಾಲು ಮೆಸೇಜು ಅಟೆಂಡ್ ಮಾಡಲ್ಲ. ನೆಕ್ಸ್ಟು ಈವ್ನಿಂಗ್ ಮೇಲ್ಗಡೆನೆ. ಇನ್ನು ನೀವು 100 ರುಪೀಸ್ಗೆ 3 ಡಿಸೈನು ನಿಮಗೆ ಸಂಡೇ ಮಾತ್ರ ಸಿಗ್ತಾ ಇತ್ತು. ಇನ್ಮೇಲೆ ನಿಮಗೆ 3 ಡೇಸ್ ಸಿಗುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸಹ ನಿಮಗೆ 100 ರೂಪಾಯಿಗೆ 3 ಡಿಸೈನ್ ಅವೈಲೇಬಲ್ ಇರುತ್ತೆ. ಯಾವಾಗ ಬೇಕಾವಾಗ ಪ್ಲೀಸ್ ಯಾರೂ ಸಹ ಕಾಲು ಮೆಸೇಜು ಮಾಡೋಕ್ಕೆ ಹೋಗಬೇಡಿ. ಈವ್ನಿಂಗ್ 6 ಗಂಟೆ ಮೇಲೆಯಿಂದ ಹಿಡಿದು 12 ಗಂಟೆವರೆಗೂ ಅವೈಲೇಬಲ್ ಇರುತ್ತೆ. ಇದೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ ಈ ಪೇಜು, ವಾಟ್ಸಪ್ಪಲ್ಲಿ 12 ಗಂಟೆವರೆಗೂ ಅವೈಲೇಬಲ್ ಇರುತ್ತೆ. 3 ಡೇಸ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸಹ 100 ರೂಪಾಯಿಗೆ 3 ಡಿಸೈನ್ ಆಫರ್ ಇರುತ್ತೆ. ಡೈಲಿ ಯಾವಾಗಲೂ ಸಂಡೇ ಮಾತ್ರ ಕೊಡ್ತಾ ಇದ್ವಿ ನಾವು 100 ರೂಪಾಯಿಗೆ 3 ಡಿಸೈನ್ ಅಂತ ಹೇಳಿಬಿಟ್ಟು. ಇನ್ಮೇಲೆ 6 ಗಂಟೆಯಿಂದ ಒಳಗಡೆ 6 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರನೇ ಇರುತ್ತೆ. ಅದು 3 ಡೇಸ್ ಇರುತ್ತೆ. ನೆಕ್ಸ್ಟ್ ನೀವು 1 ಗಂಟೆ, 2 ಗಂಟೆ, 3 ಗಂಟೆವರೆಗೂ ಕಾಲ್ ಮಾಡಿ ಯಾರೂ ಸಹ ನಿದ್ದೆಗೆಡಿಸ್ಬೇಡಿ. ನಾವೇ ನಿದ್ದೆಗೆಟ್ಟು ಸುಸ್ತಾಗಿ ಕೆಲಸ ಮಾಡಿ ಮಲ್ಕೊಂಡಿರ್ತೀವಿ. ಮಲ್ಗೋ ಟೈಮಲ್ಲೂ ಕೂಡ ಕಾಲ್ ಮಾಡಿ ಅಮೌಂಟ್ ಪೇ ಮಾಡಿದ್ದೀನಿ, ಡಿಸೈನ್ ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಮೆಸೇಜು ಕಾಲು ಬರ್ತಾ ಇರುತ್ತೆ. ಸೊ ನಾವು ಸೈಲೆಂಟ್ ಮಾಡಿ ಮಲ್ಗೋಕ್ಕೂ ಸಹ ಆಗೋದಿಲ್ಲ. ಪ್ಲೀಸ್ 3 ಡೇಸ್ ಇರುತ್ತೆ ಇನ್ಮೇಲಿಂದ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸಹ ಇರುತ್ತೆ ನಿಮಗೆ 100 ರೂಪಾಯಿಗೆ 3 ಡಿಸೈನು. ಆರಾಮಾಗಿ ನೀವು ಡಿಸೈನ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಕಳಿಸ್ಕೊಡಿ. ಪ್ಲೀಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಮೆಸೇಜಲ್ಲೇ ಕ್ಲಿಯರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಇನ್ನು ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಮೆಸೇಜ್ ನೋಡಿಬಿಟ್ಟು ಅವರೇನೆ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಸೊ ಇಷ್ಟು ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಆವಾಗ ನೀವು ನನ್ನೊಂದು ವಿಡಿಯೋನ ಬೇಗ ನೋಡ್ಬೋದು. ಸರಿ, ಹಾಯ್ ಹೇಳು, ಫೋನ್ ಕೊಡ್ತೀನಿ, ಹಾಯ್ ಹೇಳು. ನಾನು ಬಂದಿಲ್ಲ ಅಂತೀಯ, ಹಾಯ್ ಮಾಡು. ಹಾಯ್, ವೆಲ್ಕಮ್ ಹೇಳು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಅಲ್ಲಿ ಕೇಳು, ಹೇಗಿದ್ದೀರಾ ಎಲ್ಲರೂ? ಜೋರಾಗಿ ಹೇಳ್ಬೇಕು, ಹೇಗಿದ್ದೀರಾ ಎಲ್ಲರೂ? ಇವಳ ಹತ್ರ ನಾನು ಮಾತಾಡ್ಸೋಳಗಡೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಡಿಸೈನು, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಬಿಡಮ್ಮ, ಕೈ ಬಿಡಮ್ಮ.